ರಾಮನಗರದಲ್ಲಿ ಯೂನಿವರ್ಸಿಟಿ ಬಿಲ್ಡಿಂಗು ಯಾವ ಸ್ಟೇಜಲ್ಲಿದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತೇಳಿ ಎಲ್ಲ ಚರ್ಚೆ ಮಾಡಿದ್ದೇವೆ. ಸೊ ಕೆಲವು ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇತ್ತು, ಅದಕ್ಕೆ ಕೋರ್ಟಲ್ಲಿ ಏನೇನು ಕೆಲವು ಅಡಚಣೆಗಳಿತ್ತು, ಅದಕ್ಕೆಲ್ಲ ಕೆಲವು ತೀರ್ಮಾನವನ್ನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಯಾವುದೇ ವಿಚಾರ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಸೆಟಲ್ಮೆಂಟ್ ಮಾಡಬೇಕು, ಏನು ಅಫಿಡವಿಟ್ ಮಾಡಬೇಕು, ರೈತರಿಗೆ ಮನವೊಲಿಸಿ ಅದನ್ನು ಕಂಪ್ಲೀಟ್ ಏರಿಯಾನ ಕಾಂಪೌಂಡ್ ಮಾಡಿ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನು ಕೆಲವು ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈ ವರ್ಷ ಮೆಡಿಕಲ್ ಕಾಲೇಜ್ನ ಅಲ್ಲಿ ರಾಮನಗರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇನ್ನೇನೇನು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ಕೊಡ್ಬೇಕು ಅದು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎರಡನೇದು ಯೂನಿವರ್ಸಿಟಿ ಹೆಡ್ ಆಫೀಸ್ ಕ್ಯಾಂಪಸ್ ರಾಮನಗರಕ್ಕೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಹಿಂದೆ ಜೀವನ ಇಂಪ್ಲಿಮೆಂಟ್ ಮಾಡಿ ಒಂದೇ ಸ್ಟೇಜಲ್ಲಿ ಶಿಫ್ಟ್ ಆಗದಿರೋದು ಸ್ಟೇಜ್ ಬೈ ಸ್ಟೇಜ್ ರಾಮನಗರದ ಯೂನಿವರ್ಸಿಟಿ ಪ್ರಾರಂಭ ಆಗಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೇವೆ. ನಾನು ಮತ್ತು ನಮ್ಮ ಆನರಬಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, ಸೊ ವೈಸ್ ಚಾನ್ಸಲರ್ಸು ಮತ್ತು ಎಲ್ಲ ಆಫೀಸರ್ಸ್ ಸೇರಿ ಇದಕ್ಕೆ. ಎರಡನೇದು ಬಜೆಟ್ ಅಲ್ಲಿ ಕನಕಪುರ ಕೂಡ ಅನೌನ್ಸ್ಮೆಂಟ್ ಆಗಿತ್ತು. ಕನಕಪುರದಲ್ಲೂ ಕೂಡ ಅವರು ಹೌಸಿಂಗ್ ಬೋರ್ಡ್ ಇಂದ ಜಮೀನ ತೆಗೆದುಕೊಂಡು ಅವ್ರಿಗೆ ನಾವೇ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅಲ್ಲೂ ಕೂಡ ಕಾಲೇಜಿಗೆ ಈಗ ನಿಮ್ಮ ಇದು NMC ಇದಲ್ಲ, NMC ಇಂದ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ ನಮಗೆ ವಾಪಸ್ ಬಂದಿತ್ತು. ಈ ಸದ್ಯಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ಹೊಸದಾಗಿ ತಿರ್ಗಾ ಅಪ್ಲಿಕೇಶನ್ ಹಾಕುವಂಥದ್ದು, ಅಲ್ಲಿ ಹೌಸಿಂಗ್ ಬೋರ್ಡ್ ಜಾಗನ ನಮ್ಮ ವಶಕ್ಕೆ ತೆಗೆದುಕೊಳ್ಳೋದು, ನಮ್ಮ ಯೂನಿವರ್ಸಿಟಿಯವರು ನಮಗೆ ಸಹಕಾರ ಕೊಡ್ತಾರೆ. ಮುಂದಕ್ಕೆ ಗೌರ್ಮೆಂಟ್ ಫಂಡ್ಸಿಂದ ಕೂಡ ಮುಂದಕ್ಕೆ ಬಿಲ್ಡಿಂಗ್ ಕೆಲಸಗಳನ್ನ ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಎಷ್ಟು ತೀರ್ಮಾನವನ್ನು ಇವತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ನಾನು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಸೇರಿ ತೆಗೆದುಕೊಂಡಿದ್ದೇವೆ. ಹಿಂದೆ ಕನಕಪುರದಲ್ಲಿ ಭೂಮಿ ಪೂಜೆ ಮಾಡೋದೊಂದು ಒಪ್ಕೊಂಡಿತ್ತು, ಟೆಂಡರು ಆಗಿತ್ತು, 450 ಕೋಟಿ ರೂಪಾಯಿ ಬೇಕಾಗಿತ್ತು. ಯಡಿಯೂರಪ್ಪನವ್ರ ಸರ್ಕಾರ ಅಶ್ವತ್ಥ ಸುಧಾಕರ್ ತೆಗೆದುಕೊಂಡೋಗಿ ಚಿಕ್ಕಬಳ್ಳಾಪುರ ಹಾಕೊಂಡು ಕಟ್ಕೊಟ್ರು. ಈಗ 450 ಕೋಟಿ ಹೋಗಿ 850 ಕೋಟಿ ರೂಪಾಯಿ ಆಗಿದೆ. ಆಯ್ತಾ? ತಿರ್ಗಾ ಅಸೆಂಬ್ಲಿಲೂ ಪ್ರಾಮಿಸ್ ಮಾಡಿದ್ರು, ಅದು ಮಾಡಲಿಲ್ಲ. ದ್ವೇಷದ ರಾಜಕಾರಣ ನಡೀತು. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾತಿನಂತೆ ನಾವು ನಡೆಸಬೇಕು. ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಸ್ಟೇಜ್ ಬೈ ಸ್ಟೇಜ್ ಒಂದೇ ಸತಿ ಆಗಿರೋದು ಕೂಡ ಸ್ಟೇಜ್ ಬೈ ಸ್ಟೇಜ್ ಅದನ್ನು ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಎರಡು ಕಾಲೇಜುಗಳಿಗೆ ರಿಕ್ರೂಟ್ಮೆಂಟ್ ಏನೂ ಆಗಿರಲಿಲ್ಲ, ರಿಜೆಕ್ಟ್ ಆಗಬೇಕಾದ್ರೆ ಅದು ಕೂಡ ಈಗ ಅವೆಲ್ಲ ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮಾಡಬೇಕು ಅದು ಕೂಡ ಮಾಡ್ತೀವಿ. ಫುಲ್ ಇಲ್ಲ ಅಂತಂದ್ರೂ ಚಿಕ್ಕದಾಗಿ ಶುರು ಮಾಡ್ತೀವಿ. ತಿರ್ಗಾ ರೀಅಪ್ಲೈ ಮಾಡ್ತೇನೆ. ದಿಸ್ ಇಸ್ ದಿ ಡಿಸಿಷನ್. ಈಗ ಸದ್ಯಕ್ಕಿಲ್ಲ, ಬಿಡುಗಡೆ ಇಲ್ಲ. ಈಗ ಇರುತ್ತಾ ಫಸ್ಟ್ ಈಗಾಗಲೇ ಕನ್ಸ್ಟ್ರಕ್ಷನ್ ಎಲ್ಲ ನೋಡಿದೆ, ಏನೇನು ಯಾವ ಸ್ಟೇಜಲ್ಲಿ ಇದೆ ಅಂತೆಲ್ಲ ನೋಡಿದೆ. ರಾಮನಗರದಲ್ಲಿ ಕೆಲಸ ಫುಲ್ ನಡೀತಾ ಇದೆ. ಸ್ವಿಂಗ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಡೀತಾ ಇದೆ, ಬೇರೆ ಮೆಡಿಕಲ್ ಕಾಲೇಜು ನಡೀತಾ ಇದೆ. ಆಲ್ರೆಡಿ ಎಲ್ಲ ಹಣ 500 ಕೋಟಿ ಬಿಡುಗಡೆ ಅಲ್ಲ 600 ಕೋಟಿ ಬಿಡುಗಡೆ ಆಗಿದೆ. 600 ಕೋಟಿ ಮೆಡಿಕಲ್ ಕಾಲೇಜ್ ರಾಜಕೀಯವಾಗಿ ಯಾವ ಅಡೆತಡೆನೂ ಇಲ್ಲ, ಯಾವ ರಾಜಕಾರಣನೂ ಇಲ್ಲ. ಹಾಸ್ಪಿಟಲ್ ನಾವು ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾಡ್ತೀವಿ. ಅಭಿವೃದ್ಧಿ ಕೆಲಸಕ್ಕೆ ನಾವು ರಾಜಕಾರಣ ಇಲ್ಲ. ಹಾಸ್ಪಿಟಲ್ ಇದೆ ಅಲ್ಲ, ಹಾಸ್ಪಿಟಲ್ ಇದೆ ಇರೋಂತ ನಾವು ಇನ್ಫೋಸಿಸ್ ಅವರು ಕಟ್ಕೊಟ್ಟಿದ್ದಾರೆ. ಇರೋ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಾವು ಇನ್ನೊಂದು ರೀಅಪ್ಲೈ ಮಾಡ್ತೀವಿ. ಬೆಡ್ ಕಡಿಮೆ ಆಗ್ಬೋದು, ಸ್ಟೂಡೆಂಟ್ಸ್ ಕಡಿಮೆ ಆಗ್ಬೋದು, ಬಟ್ ಸ್ಟಿಲ್ ಏನು ಎಲಿಜಿಬಿಲಿಟಿ ಇದೆ ಅಷ್ಟೆಲ್ಲ ಶುರು ಮಾಡಿಸ್ತೀವಿ. ಸರ್, ಈಗ ಸಣ್ಣದಾಗಿ ಅಂದ್ರೆ ಎಷ್ಟು ಸೀಟು ಇದಾವೆ ಎಲ್ಲ ಡೀಟೇಲ್ ನೋಡೋಣ, ಮಾಡ್ತಾರೆ ಅದೆಲ್ಲ ಮಾಡ್ತಾರೆ. ಇನ್ನ ಟೈಮ್ ಇದೆ, ಇನ್ನ 3 ವರ್ಷ. ಕಾಲ್ ಮಾಡಿಲ್ಲ ಸರ್. ಕನಕಪುರ ಕಾಲೇಜ್ಗೆ ರಾಜೀವ್ ಗಾಂಧಿಯಿಂದ ಫಂಡ್ ಬರುತ್ತಾ ಗೌರ್ಮೆಂಟ್? Take a call. Everything is government money. State government. Thank you. Sir, Rajiv Gandhi University shifting. Sir, Rajiv Gandhi University shifting. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಾನೂನು ಆಗಿದೆ 2008ರಲ್ಲಿ. ಹೆಡ್ ಕ್ವಾರ್ಟರ್ ಶುಡ್ ಬಿ ಇನ್ ರಾಮನಗರ.
ಜಿಯೋ ಆಗಿದೆ, ಅಸೆಂಬ್ಲಿ ಬಿಲ್ ಪಾಸ್ ಆಗಿದೆ. ಆ ಪ್ರಕಾರ ಈಗ ಅಲ್ಲೇ ಡೆಪ್ಟಿ ಕಮಿಷನರ್ ಆಫೀಸ್ ನ ಶಿಫ್ಟ್ ಜಾಗನ ವೆಕೇಟ್ ಮಾಡಿಸಿದ್ವಿ. ಹೆಡ್ ಕ್ವಾರ್ಟರ್ಸ್ ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಒಂದೇ ಸತಿ. ಯಾಕಂದ್ರೆ ಇಲ್ಲಿ ಎಷ್ಟು ದಿನದಲ್ಲಿ ಮಾಡ್ತೀವಿ ಸರ್ enquiry? ಅದಕ್ಕೆ ನಾನು 1 ತಿಂಗಳು ಟೈಮ್ ಕೊಡ್ತೀನಿ. ಸ್ಟೇಜ್ ಬೈ ಸ್ಟೇಜ್ ಒಂದು ವರ್ಷದೊಳಗಡೆ ಯಾರ ಬಿಲ್ಡಿಂಗ್ ನಡೀತಾ ಇದೆ, ಸ್ವಲ್ಪ ಅಲ್ಲಿಗೆ ಹೋಗ್ತಾರೆ. ಅವ್ರು ನವೆಂಬರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 25 ನವೆಂಬರ್ ಕಂಪ್ಲೀಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ವಿಲ್ ಬಿ ಕಂಪ್ಲೀಟೆಡ್ ಬೈ ನವೆಂಬರ್ ಟು ಡಿಸೆಂಬರ್ ಆಫ್ 25. ಅಲ್ಲಿವರೆಗೆ ಹಂತ ಹಂತವಾಗಿ ಅಲ್ಲಿ ಯಾವ ಸೆಕ್ಷನ್ಸ್ ವೈಸು ಅಲ್ಲಿ ಅವೈಲಬಿಲಿಟಿ ಆಫ್ ಏನು ಸ್ಪೇಸ್ ಇದೆ DC ಆಫೀಸಲ್ಲಿ ಹಂತ ಹಂತವಾಗಿ ತುಂಬ ದೂರ ಆಗಲ್ಲ. ಯಾರು ನೀವು ನಿಮ್ಮ ದೂರ ಅದೇ 40 ನಿಮಿಷಕ್ಕೆ ಅಲ್ಲಿಗೆ ಹೋಗ್ಬೋದು, 40 ಮಿನಿಟ್ಸ್ ಹೋಗ್ಬೋದು. ಕಾನೂನು ಇದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಒಂದ್ ಕಡೆ, ಇದನ್ನ ಹಾರ್ಟಿಕಲ್ಚರ್ ಯೂನಿವರ್ಸಿಟಿನ ಒಂದ್ ಕಡೆ, ಮಹಿಳಾ ಯೂನಿವರ್ಸಿಟಿನ ಒಂದ್ ಕಡೆ, ಟೆಕ್ನಿಕಲ್ ಯೂನಿವರ್ಸಿಟಿನ ಬೆಳಗಾಮಲ್ಲಿ, ಹಂಗೆ ಎಲ್ಲ ಕಡೆ ಹೋಗಿ ಕೊನೆಗೆ ಹೆಲ್ತ್ ಯೂನಿವರ್ಸಿಟಿನ ತೆಗೆದುಕೊಂಡು ರಾಮನಗರ ಅಂತೇಳಿ ಲಾ ಪಾಸ್ ಇದೆ. ಆಕ್ಟ್ ಪ್ರಕಾರ ಎಷ್ಟು ದಿನ ಅಂತ ಹೇಳ್ತಾರೆ ಅವರು. ಅದೆಲ್ಲ ಆಮೇಲೆ ಮಾತಾಡೋ ರಾಜಕಾರಣ. ಸರ್ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಇವತ್ತು ಕೂಡ ಏನ್ ಮಾಡಿದ್ರು ತಿಳ್ಕೊ. ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ಲೋಕಾಯುಕ್ತ ತನಿಖೆಗೆ ಎಷ್ಟು ದಿನ? 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸರ್. ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ಅದು ತನಿಖೆ ಆಗ್ತದೆ. ನಮ್ಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟ್ ಇಲ್ಲ. ಏನಾದ್ರು ಆಫೀಸರ್ಸ್ ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದು ಅಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್. ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್. ದಟ್ ಇಸ್ ದಿ ಮೆಸೇಜ್. ಸೊ ಮುಖ್ಯಮಂತ್ರಿಗಳದ್ದು ಇದ್ರಲ್ಲಿ ಯಾವ ಪಾತ್ರನೂ ಇಲ್ಲ. ಸಿದ್ದರಾಮಯ್ಯ 3 ವರ್ಷಗಳ ರಾಜಕೀಯ ಪಕ್ಷಕ್ಕೆ ಲಾಕ್ ಮಾಡ್ತಾರೆ. ಯಾವ ಬ್ಲ್ಯಾಕು ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲ್ಯಾಕ್ ಇಲ್ಲ. ಆದ್ರೆ ಕೋರ್ಟ್ ಅದನ್ನ ತನ್ನ ಆದೇಶದಲ್ಲಿ ಒಂದಷ್ಟು ಸ್ಪೆಸಿಫೈ ಮಾಡಿದೆ. ಇನ್ವೆಸ್ಟಿಗೇಷನ್ ಆಗ್ಬೇಕು. ಅವ್ರ ಅಭಿಪ್ರಾಯನ ಕೆಲವರು ಏನು ಮಣ್ಣನೆ ಮಾಡಿದ್ದಾರೆ ಅದನ್ನು ತಿಳಿಸಿರ್ಬೋದು ಅಷ್ಟೇ. ಇಟ್ ಇಸ್ ನಾಟ್, ದೇ ಹ್ಯಾವ್ ನಾಟ್ ಪಾಯಿಂಟೆಡ್ ಔಟ್ ದಟ್ ದಿ ಚೀಫ್ ಮಿನಿಸ್ಟರ್ ಹಸ್ ಡನ್ ಎನಿಥಿಂಗ್ ರಾಂಗ್. ಸರ್ ಬಿಜೆಪಿ ಅವರು ನಾಲ್ಕತೆ ಪ್ರಧಾನಿ ಅವರು ಅದನ್ನೇ ಹರಿಯಾಣ ಚುನಾವಣೆ ಕಳಿಸ್ಕೊಟ್ಟಿದ್ದಾರೆ ಸರ್, ಸಿಎಂ ವಿರುದ್ಧವಾಗಿ ಮಾತನಾಡಿದ್ದಾರೆ ಸರ್. ರಾಜಕಾರಣ ಮಾಡೋದು ರಾಜಕಾರಣ ಮಾಡ್ತಾ ಇರ್ತಾರೆ. ಕಾನೂನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆಯಲ್ಲ. ಈಗ ನಾಳೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಪ್ರತಿಪಕ್ಷ ಎರಡೂ ಪಕ್ಷಗಳು ನಿರ್ಧಾರ ಮಾಡಿದ್ದಾರೆ. ಎಲ್ಲ MLAಗಳು MLCಗಳು ಎಲ್ಲ ಪ್ರತಿಭಟನೆ ಮಾಡಿ ನಿರ್ಧಾರ ಮಾಡಿದ್ದಾರೆ. CM ರಿಸೈನ್ ಮಾಡಬೇಕು ಅನ್ನೋದು ಒಟ್ಟಾರೆ ಒತ್ತಾಯ. ತನಿಖೆ ನಡೆಸಿ ಗಾಂಧಿ ಪ್ರತಿಭಟನೆ ಮಾಡಬೇಕು ನಿರ್ಧಾರ ಮಾಡಿದ್ದಾರೆ ಸರ್. ಒಟ್ಟಾರೆ ಒತ್ತಾಯ ಇರತಕ್ಕಂಥದ್ದು ತನಿಖೆ ಆಗುವಾಗ ಆ ಸ್ಥಾನದಲ್ಲಿ ಇರಬಾರದು. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ ಎಲ್ಲರೂ, ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ, ಪಟ್ಟಿ ಕೊಡೋಣ. ಥ್ಯಾಂಕ್ ಯು. ಆಮೇಲೆ ನಮ್ಮ ಮಿನಿಸ್ಟರ್ ಒಂದು ಬೇರೆ ವಿಚಾರ ಮಾಡ್ತಾರೆ.